ಆಮೇಲೆ ಇನ್ನೊಂದು ನಮ್ಮ ಬ್ರಿಕ್ಸ್ ಕಂಟ್ರಿಗಳು ಸೇರ್ಕೊಂಡು ನಾವು ಬ್ರಿಕ್ಸ್ ಕರೆನ್ಸಿ ಅನ್ನೋ ಥರದಲ್ಲಿ ಒಂದು ಕರೆನ್ಸಿ ಮಾಡಬೇಕು ಅದನ್ನ. ಬಟ್ ಅಮೆರಿಕ ಧಮಕಿ ಹಾಕಿ ಅದು ಮತ್ತೆ ನಾವು ವಾಪಸ್ ಇಲ್ಲ, ಹೋಗ್ತೀವಿ. ಅಮೆರಿಕ ಧಮಕಿ ಅನ್ನೋದಕ್ಕಿಂತ ಹೆಚ್ಚಾಗಿ ಭಾರತ ಅದರಿಂದ ಒಂದು ಹೆಜ್ಜೆ ಹಿಂದೆ ಬಂದುಬಿಡ್ತು. ಆ್ಯಕ್ಚುಲಿ ಇನ್ಫ್ರಾಸ್ಟ್ರಕ್ಚರ್ ಇಸ್ ಟೋಟಲಿ ರೆಡಿ. ಅದು ಬೇಕು ಅಂದರೆ ನಾಳೆ ಒಂದು ಜಸ್ಟ್ ಪ್ರೆಸ್ ಆಫ್ ಎ ಬಟನ್ ಅಂತೀವಲ್ಲ, ಆ ರೀತಿ ಮಾಡಿದ್ರೆ ಬ್ರಿಕ್ ಕಾಯಿನ್ ಈಸ್ ರೆಡಿ. ಅದಕ್ಕೆ ಆಲ್ರೆಡಿ ಸಿಂಬಲಿಕಲಿ ನೀವು ರಷ್ಯಾದಲ್ಲಿ ಶೃಂಗಸಭೆ ಆಯ್ತಲ್ಲ, ಬ್ರಿಕ್ ಶೃಂಗಸಭೆ ಆದಾಗಲೇ ಅದನ್ನೆಲ್ಲ ತೋರಿಸಿದರೆ, ಇಶ್ಯೂ ಆಗಿದೆ, ಕಾಯಿನ್ ಹೆಂಗಿರುತ್ತೆ, ನೋಟ್ ಹೆಂಗಿರುತ್ತೆ, ಅದೆಲ್ಲ ಆಗೋಗ್ಬಿಟ್ಟಿದೆ, ಅದೆಲ್ಲ ಆಗೋಗಿದೆ. ಬಟ್ ಫಾರ್ಮಲಿ ಇನ್ನೂ ಅದು ಈಚೆ ಕಡೆ ಬಂದಿಲ್ಲ. ಯಾಕೆ ಅಂದರೆ ಅತ್ಯಂತ ಪ್ರಮುಖ ಸದಸ್ಯ ದೇಶವಾದ ಭಾರತ ಒಂದು ಹೆಜ್ಜೆ ಹಿಂದೆ ಇಟ್ಟಿದೆ. ಅದರಿಂದ ಯಾಕೆ ಅಂತಂದರೆ ನಾನು ಅದನ್ನು ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೆ, ಅದನ್ನ ಏನಂತಂದರೆ ಭಾರತ ಇಟ್ಸ್ ವೇಯಿಂಗ್ ಇಟ್ಸ್ ಆಪ್ಷನ್ಸ್. ಲಾಭ ಬಂದರೆ ಆ ಕಡೆ ಆಗಿರುತ್ತೆ, ಲಾಭ ಬಂದರೆ ಈ ಕಡೆ ಆಗಿರುತ್ತೆ. ಇದು ಅತ್ಯಂತ ಏನು ಹೇಳ್ತಾರೆ ಅದ್ಭುತವಾದ ಸಿಚುವೇಶನಲ್ಲಿ ಭಾರತ ಇರೋದು. ಇವತ್ತು ಚೈನಾನು ನಮ್ಮನ್ನು ಅಷ್ಟೊಂದು ನಿಕೃಷ್ಟವಾಗಿ ಎದುರಾಕೊಳ್ಳೋದು ಅಥವಾ ಬಾರ್ಡ್ರಲ್ಲಿ ಸೈನಿಕರು ನಿಲ್ಲಿಸ್ಬಿಡ್ತೀನಿ ಅನ್ನೋದು ಮಾಡಲ್ಲ. ಯಾಕಂದರೆ ಅವ್ರಿಗೆ ಅದಕ್ಕೂ ಭಾರತ ಬೇಕಿವತ್ತು, ಅತ್ಲಾಗ ಅಮೇರಿಕಾಗೂ ಬೇಕು.